ನಮಸ್ಕಾರ. ನಾವೆಲ್ಲರೂ ನಮ್ಮನ್ನ ರೀತಿಯಲ್ಲಿ ಪೂಜೆ, ಪ್ರಾರ್ಥನೆ ಅಂತ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ಕೆಲವೊಮ್ಮೆ ಇಷ್ಟೆಲ್ಲ ಮಾಡಿದ್ರೂ ಯಾಕೋ ಏನೂ ಆಗ್ತಿಲ್ಲ, ಮನಸ್ಸಿಗೆ ಒಂದು ಚೂರು ನೆಮ್ಮದಿನೇ ಸಿಗ್ತಿಲ್ಲ ಅಂತ ಅನ್ಸಿರ್ಬೇಕಲ್ಲ. ಈ ಆಚರಣೆಗಳೆಲ್ಲ ಯಾಕೆ ಕೆಲವೊಮ್ಮೆ ಬರೀ ಟೊಳ್ಳು, ಅರ್ಥಹೀನ ಅಂತ ಅನಿಸುತ್ತೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಒಟ್ಟಿಗೆ ಸೇರಿ ನೋಡೋಣ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದು ತುಂಬಾ ಜನರನ್ನು ಕಾಡುತ್ತೆ. ನೋಡಿ, ನಾನು ದಿನಾ ಪೂಜೆ ಮಾಡ್ತೀನಿ, ಆರತಿ ಬೆಳಗುತ್ತೀನಿ, ಮಂತ್ರಗಳ್ನೂ ಹೇಳ್ತೀನಿ, ಆದ್ರೂ ನನ್ನ ಜೀವನದಲ್ಲಿ ಯಾಕೋ ಏನೂ ಬದಲಾವಣೆ ಆಗ್ತಿಲ್ವಲ್ಲ ಅಂತ. ಈ ಥರದ ಭಾವನೆ ನಿಮಗೂ ಒಂದಲ್ಲ ಒಂದು ಸಾರಿ ಬಂದಿದ್ರೆ ನೀವು ಸರಿಯಾದ ಜಾಗದಲ್ಲಿದ್ದೀರಿ. ಬನ್ನಿ, ಇದರ ಮೂಲ ಎಲ್ಲಿದೆ ಅಂತ ಈಗ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ಈ ಸಮಸ್ಯೆಯ ಮೂಲವಾದ್ರೂ ಏನು? ನೋಡಿ, ನಾವು ಮಾಡುವ ಯಾವುದೇ ಪೂಜೆಯಾಗ್ಲಿ, ಆಚರಣೆಯಾಗ್ಲಿ, ಅದು ನಿಜವಾಗ್ಲೂ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಅದಕ್ಕೂ ನಮ್ಮ ಜೀವನದ ಒಂದು ನಿರ್ದಿಷ್ಟ ಸ್ಪಷ್ಟವಾದ ಸಮಸ್ಯೆಗೂ ಒಂದು ನೇರವಾದ ಸಂಬಂಧ ಇರಲೇಬೇಕು. ನಮ್ಮ ಅಸಲಿ ಸಮಸ್ಯೆ ಯಾವುದು ಅಂತ ಮೊದಲು ನಾವೇ ಗುರುತಿಸಿ ಅದಕ್ಕೊಂದು ಪರಿಹಾರವಾಗಿ ಈ ಆಚರಣೆಯನ್ನ ಬಳಸ್ಕೊಂಡಾಗ ಮಾತ್ರ ನಿಜವಾದ ಫಲ ಸಿಗೋಕೆ ಸಾಧ್ಯ. ಆದ್ರೆ ಇಲ್ಲೇ ಇರೋದು ಅಸಲಿ ಚಾಲೆಂಜ್. ನನ್ನ ಜೀವನದ ನಿಜವಾದ ಸಮಸ್ಯೆ ಏನು ಅಂತ ನಮ್ಮನ್ನು ನಾವೇ ನೇರವಾಗಿ ಕೇಳ್ಕೊಳ್ಳೋಕೆ ಒಂದು ಧೈರ್ಯ ಬೇಕು. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಮೊದಲು ನಮ್ಮ ಸಮಸ್ಯೆ ಇದೆ ಅಂತ ನಾವು ಒಪ್ಕೊಳ್ಬೇಕಾಗುತ್ತೆ ಅಲ್ವಾ? ಅದಕ್ಕೆ ನಾವು ಹೆಚ್ಚಾಗಿ ಸಿದ್ರಿರೋದಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ತೀವಿ? ನಾವು ನಮ್ಮ ಸಮಸ್ಯೆಯನ್ನ ಒಂದು ಮಂಜು ಅಥವಾ ಫಾಗ್ ಹಿಂದೆ ಬಚ್ಚಿಟ್ಬಿಡ್ತೀವಿ, ಅದು ಕ್ಲಿಯರ್ ಆಗಿ ಕಾಣಿಸ್ಬಾರ್ದು ಅಂತ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಸರಿ, ಈ ಪೂಜೆ ಮಾಡೋಣ, ಬಹುಶಃ ಇದರಿಂದ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಯಾವುದೇ ಕೆಲಸವನ್ನು ನಮಗೆ ನಾವೇ ಸಮರ್ಥಿಸಿಕೊಳ್ಳಕ್ಕೆ ಸುಲಭ ಆಗುತ್ತೆ. ಆದರೆ ಆ ಮೂಲ ಸಮಸ್ಯೆಗೆ ನೇರ ಪರಿಹಾರ ಮಾತ್ರ ಸಿಕ್ಕೇ ಸಿಗೋದಿಲ್ಲ. ಈ ಸಮಸ್ಯೆಯ ಮಂಜು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಅದ್ಭುತವಾದ ಉದಾಹರಣೆ ಇದೆ. ಈಗ ಅದನ್ನು ನೋಡೋಣ. ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ, ನಿಮ್ಗೆ ಒಳಗೊಳಗೆ ಒಂದು ಕಾಯಿಲೆ ಇದೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಆದರೆ ಅದನ್ನ ಒಪ್ಕೊಳ್ಳೋಕೆ ನಿಮ್ಮ ಮನಸ್ಸು ರೆಡಿನೇ ಇಲ್ಲ. ಆ ಕಾಯಿಲೆ ಇದೆ ಅನ್ನೋ ಸತ್ಯವನ್ನೇ ನೀವು ಸಂಪೂರ್ಣವಾಗಿ ನಿರಾಕರಿಸ್ತಿದ್ದೀರಿ. ದೇಹದಲ್ಲಿ ಏನೋ ಸರಿಯಿಲ್ಲ ಅಂತ ನಿಮ್ಗೆ ಅನಿಸ್ತಿದೆ, ಆದರೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಆಗ ನೀವು ಏನ್ ಮಾಡ್ತೀರಾ? ಒಂದು ದೊಡ್ಡ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ತೀರಿ. ಇಲ್ಲಿ ಗಮನಿಸಿ, ಈ ಆಸ್ಪತ್ರೆ ಅಂದ್ರೆ ಏನು? ಅದು ನಮ್ಗೆ ಲಭ್ಯವಿರುವ ಸಾವಿರಾರು ಧಾರ್ಮಿಕ ಆಚರಣೆಗಳು, ಪೂಜೆಗಳು, ಗುರುಗಳು, ಈ ಎಲ್ಲದರ ಒಂದು ಸಂಕೇತ. ಆಸ್ಪತ್ರೆಗೆ ಹೋದ್ಮೇಲೆ ಸುಮ್ಮನೆ ಕೂರೋದಿಲ್ಲ. ಅಲ್ಲಿರೋ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಹೋಗ್ತೀರಿ. ಕಿಡ್ನಿ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್, ENT, ನ್ಯೂರಾಲಜಿ, ಹೀಗೆ ಪ್ರತಿಯೊಬ್ಬರ ಹತ್ರನೂ ಹೋಗ್ಬರ್ತೀರಿ. ದಿನವಿಡೀ ನೀವು ಸಿಕ್ಕಾಪಟ್ಟೆ ಬ್ಯುಸಿ, ಏನೋ ಒಂದು ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಸಮಾಧಾನ. ಅಷ್ಟೇ ಅಲ್ಲ, ಸಿಕ್ಕ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಳ್ತೀರಿ. MRI, CT ಸ್ಕ್ಯಾನ್, ಎಕ್ಸ್ರೇ, ಯಾವುದನ್ನೂ ಬಿಡಲ್ಲ. ನೀವು ತುಂಬ ಆಕ್ಟಿವ್ ಆಗಿದ್ದೀರಿ, ಹೌದು. ಆದ್ರೆ ಅಸಲಿ ಪ್ರಶ್ನೆ ಇಷ್ಟೇ: ನಿಮ್ಮ ಕಾಯಿಲೆ ವಾಸಿ ಆಗ್ತಿದ್ಯಾ? ಇಲ್ಲ ಅಲ್ವಾ? ಇದೇ ರೀತಿ ನಾವು ಕೂಡ ನಮ್ಮ ಮೂಲ ಸಮಸ್ಯೆಯನ್ನ ಬದಿಗಿಟ್ಟು ಬರೀ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಮುಳುಗಿ ಹೋಗ್ಬಿಡ್ತೀವಿ. ಈಗ ಪಾಯಿಂಟ್ ಅರ್ಥ ಆಯ್ತಲ್ವಾ? ನಿಮ್ಮ ನಿಜವಾದ ರೋಗಲಕ್ಷಣಗಳೇನು ಅಂತ ನೀವು ಡಾಕ್ಟರ್ಗೆ ಹೇಳಲೇ ಇಲ್ಲ ಅಂದ್ರೆ ಅವರು ನಿಮಗೆ ಚಿಕಿತ್ಸೆ ಕೊಡೋ ತರಿ ಹೇಗೆ? ನಿಜವಾದ ರೋಗ ಯಾವುದು ಅಂತ ಗೊತ್ತೇ ಇಲ್ಲದೆ ಮಾಡುವ ಎಲ್ಲಾ ಟ್ರೀಟ್ಮೆಂಟ್ ಕೂಡ ವೇಸ್ಟ್ ಅಲ್ವಾ? ಓಕೆ, ಈಗ ಇದೇ ಆಸ್ಪತ್ರೆಯ ಉದಾಹರಣೆಯನ್ನ ನಮ್ಮ ದಿನನಿತ್ಯದ ಪೂಜೆ ಪುನಸ್ಕಾರಗಳಿಗೆ ಕನೆಕ್ಟ್ ಮಾಡಿ ನೋಡೋಣ. ಆಗ ಇಡೀ ವಿಷಯ ಇನ್ನು ಕ್ಲಿಯರ್ ಆಗುತ್ತೆ. ಹೀಗೆ ಮಾಡಿದಾಗ ನಮ್ಮ ಆಚರಣೆಗಳು ಹೇಗಾಗುತ್ತೆ ಗೊತ್ತಾ? ಯಾವ ಅಡಿಗೆ ಮಾಡ್ತಿದೀವಿ ಅಂತ ಗೊತ್ತೇ ಇಲ್ಲದೆ ಒಂದು ಕುಕ್ಬುಕ್ ನೋಡ್ಕೊಂಡು ಅಡಿಗೆ ಮಾಡಿದ ಹಾಗೆ. ರೆಸಿಪಿ ಪ್ರಕಾರ ಎಲ್ಲ ಪದಾರ್ಥಗಳನ್ನು ಹಾಕ್ತೀವಿ, ತಿರುವುತ್ತೀವಿ, ಬೇಯಿಸ್ತೀವಿ, ಎಲ್ಲಾನೂ ಮಾಡ್ತೀವಿ. ಅದೇ ಕೊನೆಗೆ ಏನ್ ತಯಾರಾಗತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಮಾಡೋದು ಬರೀ ಯಾಂತ್ರಿಕ, ಮೆಕ್ಯಾನಿಕಲ್ ಕ್ರಿಯೆಗಳು ಅಷ್ಟೇ. ಈ ಸ್ಲೈಡ್ ನೋಡಿ. ನಾವು ಮಾಡುವ ಬಾಹ್ಯ ಕ್ರಿಯೆಗೂ ಅದರ ಹಿಂದಿರೋ ನಿಜವಾದ ಅರ್ಥಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಜ್ಞದಲ್ಲಿ ಕಟ್ಟಿಗೆ ಸುಡೋದು ಅಂದ್ರೆ ಅದರ ಸಿಂಬಾಲಿಕ್ ಅರ್ಥ ನಮ್ಮ ಅಹಂಕಾರವನ್ನೇ ಆ ಬೆಂಕಿಗೆ ಆಹುತಿ ಕೊಡಬೇಕು ಅನ್ನೋದು. ಆರತಿ ಹಾಡೋದು ಅಂದ್ರೆ ಬರೀ ಪದಗಳನ್ನ ಗಿಳಿಪಾಟದ ಹಾಗೆ ಉರುಹುಡಿಯೋದಲ್ಲ, ಅದರ ಪ್ರತಿಯೊಂದು ಪದದ ಅರ್ಥವನ್ನೂ ಮನಸ್ಸಿಗೆ ತೆಗೆದುಕೊಳ್ಳೋದು. ಉದಾಹರಣೆಗೆ, ಆರತಿಯಲ್ಲಿ ಮಾತಾ ಪಿತಾ ತುಮ್ ಮೇರೆ ಅಂತ ಹಾಡ್ತೀವಿ. ಅಂದ್ರೆ ನೀನೇ ನನ್ನ ತಂದೆ ತಾಯಿ ಅಂತ ದೇವರಿಗೆ ಹೇಳ್ತೀವಿ. ಆದರೆ ಒಂದು ಕ್ಷಣ ಯೋಚನಿಸಿ, ನಾವು ನಿಜವಾಗ್ಲೂ ಹಾಗೆ ಭಾವಿಸ್ತೀವಾ? ನಾಳೆ ಒಂದು ಬ್ಯಾಂಕ್ ಫಾರ್ಮ್ ತುಂಬಬೇಕಾದ್ರೆ ತಂದೆ ಹೆಸರಿನ ಜಾಗದಲ್ಲಿ ದೇವರ ಹೆಸರು ಬರಿತೀವಾ? ಖಂಡಿತ ಇಲ್ಲ ಅಲ್ಲ? ಹಾಗಾದ್ರೆ ನಾವು ಹೇಳೋ ಮಾತಿಗೂ ನಮ್ಮ ನಂಬಿಕೆಗೂ ಸಂಬಂಧ ಎಲ್ಲಿದೆ? ಇದು ಬರೀ ಬಾಯಿ ಮಾತಾದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸರಿ, ಈ ಬಾಹ್ಯ ಕ್ರಿಯೆಗಳೇ ಮುಖ್ಯವಲ್ಲ ಅನ್ನೋದಾದ್ರೆ ಯಜ್ಞದಂತಹ ಒಂದು ಪ್ರಮುಖ ಆಚರಣೆಯ ನಿಜವಾದ ಅರ್ಥವಾದರೂ ಏನು? ಅದನ್ನ ಯಾಕೆ ಮಾಡಬೇಕು? ಯಜ್ಞ ಅನ್ನೋದು
ಕೇವಲ ಒಂದು ಫಿಸಿಕಲ್ ಆಕ್ಟ್ ಅಲ್ಲ, ಅದೊಂದು ಆಳವಾದ ಸಾಂಕೇತಿಕ ಕ್ರಿಯೆ. ಅಲ್ಲಿ ಉರಿಯೋ ಬೆಂಕಿ ಇದೆಯಲ್ಲ, ಅದು ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿಯ ಸಂಕೇತ. ನಾವು ಅದಕ್ಕೆ ಅರ್ಪಿಸುವ ಕಟ್ಟಿಗೆ ಆಗಲಿ, ತುಪ್ಪ ಆಗಲಿ, ಅದು ನಿಜವಾದ ಆಹುತಿ ಅಲ್ಲ. ನಿಜವಾದ ಆಹುತಿ ಅಂದ್ರೆ ನಮ್ಮ ಅಹಂಕಾರ, ನಮ್ಮ ವ್ಯಾಮೋಹಗಳು, ನಮ್ಮ ಅಂಟಿಕೊಂಡಿರುವಿಕೆಗಳು. ನೋಡಿ, ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾನಸಿಕ ಪ್ರಕ್ರಿಯೆ. ಸ್ಟೆಪ್ 1, ನಿಮ್ಮಲ್ಲಿರೋ ಅಹಂಕಾರ, ವ್ಯಾಮೋಹ ಯಾವುದಕ್ಕೆ ನೀವು ಸುಮ್ಮನೆ ಅಂಟ್ಕೊಂಡಿದ್ದೀರೋ ಅದನ್ನ ಮೊದಲು ಗುರ್ತಿಸ್ಬೇಕು. ಸ್ಟೆಪ್ 2, ಅವೆಲ್ಲವನ್ನು ಆ ಸಾಂಕೇತಿಕ ಬೆಂಕಿಗೆ ಸ್ವಾಹ ಅಂತ ಮನಃಪೂರ್ವಕವಾಗಿ ಅರ್ಪಿಸ್ಬೇಕು. ಸ್ಟೆಪ್ 3, ಕೊನೆಗೆ ನಾನು ಅನ್ನೋ ಅಸ್ತಿತ್ವವನ್ನೇ ಒಂದು ಉನ್ನತ ಉದ್ದೇಶಕ್ಕೆ ಸಮರ್ಪಿಸ್ಬೇಕು. ಹೀಗೆ ಮಾಡಿದಾಗ ಆ ಅಗ್ನಿರೂಪಿ ಶಕ್ತಿ ನಮ್ಮನ್ನು ಉದ್ಧಾರ ಮಾಡುತ್ತೆ. ಹಾಗಾಗಿ ಯಜ್ಞದ ಅಂತಿಮ ಗುರಿ ಹೊಗೆಯಿಂದ ವಾತಾವರಣವನ್ನ ಶುದ್ಧ ಮಾಡೋದು ಅಂತಲ್ಲ. ಅದರ ನಿಜವಾದ ಆಳವಾದ ಉದ್ದೇಶ ನಮ್ಮ ಅಹಂಕಾರವನ್ನೇ ಸುಟ್ಟುಹಾಕಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದು. ನಮ್ಮ ಫೋಕಸ್ ಇರಬೇಕಾಣಿದ್ದು ಆಂತರಿಕ ಪರಿವರ್ತನೆಯ ಮೇಲೆ, ಹೊರಗಿನ ಪ್ರದರ್ಶನದ ಮೇಲಲ್ಲ. ಈಗ ಬಹುಶಃ ಎಲ್ಲಕ್ಕಿಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ಈ ರೀತಿ ನಾವು ಅರ್ಥನೇ ಇಲ್ಲದೆ ಆಚರಣೆಗಳನ್ನ ಮಾಡಿದ್ರೆ ಏನಾಗುತ್ತೆ? ಅದರ ಪರಿಣಾಮಗಳು ಎಷ್ಟು ಗಂಭೀರವಾಗಿರುತ್ತೆ ಗೊತ್ತಾ? ಈ ಅರ್ಥಹೀನ ಆಚರಣೆಗಳಿಂದ ಆಗುವ ಅತಿದೊಡ್ಡ ಡ್ಯಾಮೇಜ್ ಏನು ಗೊತ್ತಾ? ನಾವು ಆಧ್ಯಾತ್ಮವನ್ನೇ ಸಂಪೂರ್ಣವಾಗಿ ತಿರಸ್ಕರಿಸುವ ಒಂದು ಇಡೀ ಪೀಳಿಗೆಯನ್ನ ನಮ್ಮ ಕೈಯಾರೆ ಸೃಷ್ಟಿ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮನ್ನೇ ನೋಡ್ತಿರ್ತಾರೆ. ಒಂದು ಮಗು ಏನು ನೋಡುತ್ತೆ? ಪೂಜೆ ಮಾಡುವಾಗ ಅಪ್ಪ ಅಮ್ಮ ಘಂಟೆ ಬಾರಿಸ್ತಾ ಇರ್ತಾರೆ. ಆದ್ರೆ ಅವರ ಗಮನವೆಲ್ಲ ಅತ್ತ ಕಡೆ ಕುಕ್ಕರ್ ವಿಸಿಲ್ ಮೇಲೆ ಇರುತ್ತೆ. ಸಣ್ಣ ಪುಟ್ಟ ಅರ್ಥವೇ ಇಲ್ಲದ ಆಚರಣೆಯ ವಿವರಗಳಿಗಾಗಿ ಮನೆಯಲ್ಲಿ ಜಗಳ ಆಡ್ತಿರ್ತಾರೆ. ಇದನ್ನೆಲ್ಲ ನೋಡದ ಮಗು ಏನಂತ ತೀರ್ಮಾನಕ್ಕೆ ಬರುತ್ತೆ? ಓಹ್, ಇದೆಲ್ಲ ಬರೀ ನಾಟಕ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ. ಮತ್ತು ತಾನು ಮಾತ್ರ ಮುಂದೆಂದೂ ಇದರಲ್ಲಿ ಭಾಗವಹಿಸಬಾರದು ಅಂತ ಗಟ್ಟಿಯಾಗಿ ನಿರ್ಧರಿಸ್ಬಿಡುತ್ತೆ. ಬಹುಶಃ ಅದಕ್ಕಾಗಿಯೇ ಈ ಅದ್ಭುತವಾದ ಮಾತನ್ನ ಹೇಳೋದು, ಧರ್ಮಕ್ಕಿಂತ ಹೆಚ್ಚು ಮುಕ್ತಿ ಕೊಡೋದು ಯಾವುದೂ ಇಲ್ಲ ಮತ್ತು ಧರ್ಮಕ್ಕಿಂತ ದೊಡ್ಡ ಬಂಧನವೂ ಯಾವುದೂ ಇಲ್ಲ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಧರ್ಮ ನಮ್ಮನ್ನ ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಆದ್ರೆ ಅದನ್ನೇ ಕುರುಡಾಗಿ ಅರ್ಥವಿಲ್ಲದೆ ಪಾಲಿಸದೆ ಅದೇ ಧರ್ಮ ನಮ್ಮನ್ನ ಇನ್ನಷ್ಟು ಬಿಗಿಯಾಗಿ ಕಟ್ಟಿ ಹಾಕ್ಬಿಡುತ್ತೆ. ಹಾಗಾಗಿ ಕೊನೆಯದಾಗಿ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆ ಇದು. ನಾವು ಮಾಡುವ ಪೂಜೆ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಸ್ಪಷ್ಟವಾದ ಉದ್ದೇಶ ಇದೆಯಾ, ಅಥವಾ ಸುಮ್ಮನೆ ಯಾಂತ್ರಿಕವಾಗಿ ಬೇರೆಯವರು ಮಾಡ್ತಾರೆ ಅಂತ ನಾವು ಮಾಡ್ಕೊಂಡು ಹೋಗ್ತಿದ್ದೀವಾ? ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದಿನ ಯಾಕೆ ಅನ್ನೋದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿಯೋ ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ನಿಜವಾದ ಆಳವಾದ ಅರ್ಥ ಸಿಗಲು ಸಾಧ್ಯ.